ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು 4 ಗಂಟೆಗೆ ಎದ್ದೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದಕ್ಕೆ 5:45ಗೆ ಎದ್ದು ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಶ್ಯಾಡೋ ತೀರೋದಾಗಿಂದ ನಾವು ನಮ್ಮ ಮನೇಲಿ ಪೂಜೆನೇ ಮಾಡಿರಲಿಲ್ಲ ಫ್ರೆಂಡ್ಸ್. ನನಗಂತೂ ತುಂಬ ಬೇಜಾರಾಗಿತ್ತು ಶ್ಯಾಡೋ ತೀರೋಗಿದ್ದಿದ್ದು. ಕೆಲವೊಂದು ಸಿಚುವೇಶನ್ಸು ನಮ್ಮ ಮೈಂಡ್ನ ಯಾವ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಥರ ಮಾಡಿಬಿಡುತ್ತೆ ಅಂತಂದರೆ, ನೋಡಿ ಶ್ಯಾಡೋ ತೀರೋಯ್ತು. ಅದಾದಮೇಲಿಂದ ನನಗೇನು ಅನಿಸ್ತು ಅಂತಂದರೆ, ಏನಕ್ಕೆ ನಮ್ಮಿಂದ ಶ್ಯಾಡೋನ ಕಿತ್ಕೊಂಡ್ರು ಆ ದೇವರು ಅಂತ ಅನಿಸುತ್ತೆ. ಆ ಥರ ಟೈಮಲ್ಲಿ ನಮಗೆ ಆ ಥರ ಎಲ್ಲ ಅನಿಸೋದು ಮಾಮೂಲಿ. ಇದು ನಮ್ಮ ಲೈಫಲ್ಲಿ ಅಷ್ಟೇ ಅಲ್ಲ, ಎಲ್ಲರ ಲೈಫಲ್ಲೂ ನಡೆದಿರುತ್ತೆ. ಆದರೆ ಬೇರೆಯವ್ರ ಲೈಫ್ ಬಗ್ಗೆ ನಮಗೆ ಡೀಪಾಗಿ ಗೊತ್ತಿರೋದಿಲ್ಲ ಅಷ್ಟೇ. ಯಾವತ್ತೇ ಆಗಲಿ ದೇವರಿದ್ದಾರೆ ಅನ್ನೋದು ನಿಜಾನೇ. ಕೆಲವೊಂದು ಸತಿ ನಮಗೆ ಗೊತ್ತಿರುತ್ತೆ, ಆದರೆ ಅದನ್ನು ನಾವು ನೆನೆಸ್ಕೊಳ್ಳೋದಿಲ್ಲ. ಕೆಟ್ಟದ್ದನ್ನು ಏನಾಗುತ್ತಲ್ಲ ಅದನ್ನು ನಾವು ಬೇಗ ನಮ್ಮ ಮೈಂಡ್ಗೆ ಹಾಕೋತೀವಿ. ಆ ಥರ ಆಯಿತು. ಒಳ್ಳೆಯದನ್ನು ನಾವು ನೆನೆಸ್ಕೊಂಡು ಯಾವತ್ತೂ ಮಾತಾಡೋದಿಲ್ಲ, ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಯಾವತ್ತೇ ಆಗಲಿ ಯಾರಿಗೇ ಆಗಲಿ ಸಾವು ಅನ್ನೋದು ಖಚಿತ. ಅದನ್ನು ಯಾರೂ ತಪ್ಸೋಕ್ಕಾಗೋದಿಲ್ಲ. ಹಾಗಂತ ನಾವು ಯಾರನ್ನೇ ಆಗಲಿ ಬ್ಲೇಮ್ ಮಾಡಬಾರ್ದು. ಬೇರೆಯವ್ರು ತಪ್ಪು ಮಾಡಿದ್ರೂ ಅಷ್ಟೇ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ನಾವು ಮಾಡೋ ಒಳ್ಳೆತನನೇ ನಮ್ಮನ್ನು ಕೊನೆವರೆಗೂ ಉಳಿಸುತ್ತೆ ಅಂತ ಅನ್ನೋದು ನನ್ನ ನಂಬಿಕೆ. ಇದೇ ಇವತ್ತಿನ ವ್ಲಾಗ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.